ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀ ಶ್ರೀಕಾಂತ್ ಬರುವೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬರುವೆ ಗ್ರಾಮದಲ್ಲಿ 1983ರಲ್ಲಿ ಜನಿಸಿದರು. ಕಾನೂನಿನಲ್ಲಿ ಸ್ನಾತಕೋತ್ತರ ಪದವೀಧರರಾದ ಇವರು ಸಹಕಾರಿ ಕ್ಷೇತ್ರದ ಕುರಿತಾಗಿ ಪತ್ರಿಕೆಗಳಲ್ಲಿ ಅನೇಕ ಅಂಕಣಗಳನ್ನು ಬರೆದಿದ್ದಾರೆ ಹಾಗೂ ನ್ಯಾಷನಲ್ ಸೆಂಟರ್ ಫಾರ್ ಕೋಆಪರೇಟಿವ್ ಎಜುಕೇಶನ್ದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಸದ್ಯ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇಲ್ಲಿ 2009ರಿಂದ ಕಾನೂನು ಅಧಿಕಾರಿಗಳಾಗಿ ಹಾಗೂ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗೀಯ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಹಿಂದಿನ ಅವಧಿಯಲ್ಲಿ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಯಾವೆಲ್ಲ ವಿಷಯಗಳನ್ನ ಇಟ್ಕೋಬೇಕು, ಅದಕ್ಕೆ ಟಿಪ್ಪಣಿಯನ್ನ ಹೇಗೆ ಕೊಡಬೇಕು ಮತ್ತು ಅದರ ನಿರ್ಣಯವನ್ನ ಹೇಗೆ ಸ್ವೀಕರಿಸಬೇಕು ಹೇಳ್ತಕ್ಕಂತ ವಿಷಯವನ್ನ ವಿಸ್ತೃತವಾಗಿ ಸರಿಸುಮಾರು 1.5 ಗಂಟೆಗಳ ಅವಧಿಯನ್ನ ತೆಗೆದುಕೊಳ್ಳಲಾಗಿತ್ತು. ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಲಾಗಿತ್ತು. ಆದ್ರೆ ಸಮಯದ ಅಭಾವದ ಕಾರಣದಿಂದಾಗಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಹಾಗೆ ಉಳಿದಿತ್ತು. ಅದರ ಮುಂದುವರೆದ ಭಾಗವಾಗಿ ಸುಮಾರು 20 ಸಬ್ಜೆಕ್ಟ್ಗಳಿಗೆ ಹೇಗೆ ಟಿಪ್ಪಣಿಯನ್ನ ಕೊಡಬೇಕು, ಅದರ ಹಿನ್ನೆಲೆ ಏನು, ನಿರ್ಣಯಗಳನ್ನ ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸ್ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ದೆ. ಅದ್ರ ಮುಂದುವರೆದ ಭಾಗವಾಗಿ ಇವತ್ತು 21ನೇ ಸಬ್ಜೆಕ್ಟ್ ಏನ್ ಇರಬೇಕು, ನಾನು ಈಗ ಏನ್ ಹೇಳ್ತಾ ಇದೀವಿ ಇದು ಸೆಕ್ಷನ್ 23 ನಲ್ಲಿ ಒಂದು ಸೌಹಾರ್ದ ಸಹಕಾರಿ ಕಾಯ್ದೆಬದ್ಧವಾಗಿ ಎಲ್ಲಾ ಸಬ್ಜೆಕ್ಟ್ಗಳನ್ನು ಇಟ್ಕೋಬೇಕು. ಅದಕ್ಕೆ ಯಾವುದು ಅನ್ವಯ ಆಗೋದಿಲ್ವೋ ಆ ವಿಷಯದ ಕುರಿತು ಅನ್ವಯ ಆಗೋದಿಲ್ಲ ಹೇಳ್ತಕ್ಕಂಥ ಟಿಪ್ಪಣಿಯನ್ನ ಕೊಡಬೇಕು. ಅನ್ವಯ ಆಗ್ತಕ್ಕಂಥದಕ್ಕೆ ವಿಸ್ತೃತವಾದ ಟಿಪ್ಪಣಿಯನ್ನ ಕೊಡಬೇಕು ಅನ್ನೋದನ್ನ ಹೇಳಿ ಯಾವ್ದಕ್ಕೆ ಯಾವ ತರ ಟಿಪ್ಪಣಿಯನ್ನ ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ವಿ. ಅದೇ ತರ ಈಗ 21ನೇ ವಿಷಯ, ಒಂದು ಸಹಕಾರಿಯು ಇತರ ಸಹಕಾರಿಗಳನ್ನ ಹೊಂದಿರತಕ್ಕಂತ ಸದಸ್ಯತ್ವದ ವರದಿ. ಒಂದು ಸೌಹಾರ್ದ ಸಹಕಾರಿ ಇತರೆ ಸೌಹಾರ್ದ ಸಹಕಾರಿಗಳನ್ನ ಜೊತೆ ಸದಸ್ಯತ್ವವನ್ನು ಹೊಂದಿರೋದಿಲ್ಲ ಸಾಮಾನ್ಯವಾಗಿ. ಆದ್ರೆ ಬೇರೆ ಬೇರೆ, ಉದಾಹರಣೆಗೆ ಸಂಯುಕ್ತ ಸಹಕಾರಿಯ ಜೊತೆ ಸದಸ್ಯತ್ವವನ್ನು ಹೊಂದಿರ್ತದೆ, ಅದು ಮ್ಯಾಂಡೇಟರಿ. ಆದ್ರೆ ಅವರ ಚಟುವಟಿಕೆಗೆ ಪೂರಕವಾಗಿ, ಉದಾಹರಣೆಗೆ ಕೆಲವು ಸೌಹಾರ್ದ ಸಹಕಾರಿಗಳು ಡಿಸಿಸಿ ಬ್ಯಾಂಕಿನ ಸದಸ್ಯತ್ವವನ್ನು ಹೊಂದಿವೆ, ಕೆಲವು ಮಾರಾಟ ಸೌಹಾರ್ದ ಸಹಕಾರಿಗಳಿದ್ರೆ TAPCMs ನ ಸದಸ್ಯತ್ವವನ್ನು ಹೊಂದಿವೆ. ಅದೇ ತರಹ ಬೇರೆ ಬೇರೆ ಸೌಹಾರ್ದ ಸಹಕಾರಿಗಳು ಅವರ ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂಥ ಮಹಾಮಂಡಗಳ ಅಥವಾ DCC ಬ್ಯಾಂಕಿನ ಸದಸ್ಯತ್ವವನ್ನು ಹೊಂದಿದೆ. ಆ ತರ ಸದಸ್ಯತ್ವವನ್ನು ಹೊಂದಿರುವ ಕುರಿತು ಒಂದು ವರದಿಯನ್ನ ಸಾಮಾನ್ಯ ಸಭೆಗೆ ಕೊಡಬೇಕು. ಇಲ್ಲಿ ಸದಸ್ಯತ್ವದಲ್ಲಿ ವಿಷಯಕ್ಕೆ ಬಂದರೆ 2 ಪ್ರಕಾರಗಳನ್ನ ನೋಡಬಹುದು. ಮೊದಲನೇದಾಗಿ ಶೇರ್ ಅನ್ನ ಪಡ್ಕೊಂಡು ಸದಸ್ಯತ್ವವನ್ನ ಹೊಂದೋದಿರ್ಬೋದು, ಷೇರು ಇಲ್ದೇನೆ ಹಾಗೇನೆ ಸದಸ್ಯತ್ವದ ಫೀಯನ್ನ ಕೊಟ್ಟು ಸದಸ್ಯತ್ವವನ್ನು ಹೊಂದೋದಿರ್ಬೋದು. ಎಲ್ಲಾ ಸೌಹಾರ್ದ ಸಹಕಾರಿಗಳು ಕಡ್ಡಾಯವಾಗಿ ಸಂಯುಕ್ತ ಸಹಕಾರಿಯ ಸದಸ್ಯತ್ವವನ್ನ ಹೊಂದವೆ, ಇಲ್ಲಿ ಶೇರ್ ಇರೋದಿಲ್ಲ. ಆದ್ರೆ DCC ಬ್ಯಾಂಕಿನ ವಿಷಯ ಬಂದಾಗ ಶೇರ್ ಇರ್ತದೆ. ಈ ಹಿನ್ನೆಲೆಯಲ್ಲಿ ಸದಸ್ಯತ್ವದ ವಿವರವಾದ ವರದಿಯನ್ನ ಕೊಡಬೇಕು. ಶೇರ್ ಇತ್ತು ಅಂತಂದ್ರೆ ನೀವು ಯಾವ ಸಂಸ್ಥೆಯ ಶೇರ್ ಅನ್ನ ಹೊಂದಿರ್ತೀರೋ ಅದು ಶೇರ್ ಮೊತ್ತ ಎಷ್ಟು, ಶೇರ್ ಸಂಖ್ಯೆ ಎಷ್ಟು, ಸದಸ್ಯತ್ವ ಪಡೆದ ದಿನಾಂಕ ಏನು, ಎಷ್ಟು ಡಿವಿಡೆಂಡ್ ಬಂದಿದೆ, ಇದನ್ನ ಸಾಮಾನ್ಯ ಸಭೆಗೆ ಕೊಡ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ನೀವು ಏನು ಸದಸ್ಯತ್ವವನ್ನ ಪಡ್ಕೊಂಡಿದ್ದೀರಿ, ಕೆಲವು ಸೌಹಾರ್ದ ಸಹಕಾರಿಗಳು ಬಸವೇಶ್ವರ ಸುದ್ದಿ ಮಾಧ್ಯಮದ ಸದಸ್ಯತ್ವವನ್ನು ಪಡ್ಕೊಂಡಿದ್ದೀರಿ, ಇನ್ನು ಕೆಲವು ಬೇರೆ ಬೇರೆ ಸದಸ್ಯತ್ವವನ್ನು ಪಡ್ಕೊಂಡಿದ್ದೀರಿ. ಅದರಿಂದ ಸಹಕಾರಿಗೆ ಏನು ಲಾಭ ಆಗಿದೆ ಅಥವಾ ಲಾಸ್ ಆಗಿದೆಯೋ ಹೇಳ್ತಕ್ಕಂಥದ್ದನ್ನ ನೀವು ನಿಮ್ಮ ಸದಸ್ಯರಿಗೆ ತಿಳಿಸ್ಕೊಡ್ಬೇಕು. ಈ ಹಿನ್ನೆಲೆಯಲ್ಲಿ ನೀವು ಯಾವ ಸಹಕಾರಿಯ ಸದಸ್ಯತ್ವವನ್ನ ಹೊಂದಿದ್ದೀರಿ ಅದರ ಸದಸ್ಯತ್ವದ ವರದಿಯನ್ನ ಕ್ರಮ ಸಂಖ್ಯೆ, ಎಲ್ಲಿ ಸದಸ್ಯತ್ವವನ್ನು ಹೊಂದಿದಿರೋ ಅಲ್ಲಿ ಷೇರು ಮೊತ್ತ, ಷೇರು ಸಂಖ್ಯೆ, ಸದಸ್ಯತ್ವ ಪಡೆದ ಸಂಖ್ಯೆ, ಪಡೆದಂತ ಡಿವಿಡೆಂಟ್ ಪರ್ಸೆಂಟೇಜ್ ಅಥವಾ ಮೊತ್ತ ಎರಡನ್ನೂ ಕೂಡ ನಮೂದು ಮಾಡ್ಬೇಕಾಗ್ತದೆ. ಹಾಗಾಗಿ ಅದರ ವಿವರವನ್ನ ಕೊಡಬೇಕು. ಇಲ್ಲಿ ನಿರ್ಣಯವನ್ನ ಸ್ವೀಕಾರ ಮಾಡುವಾಗ ಕೂಡ ಗಮನಿಸಬೇಕು. ಸಹಕಾರಿಯು ಇತರೆ ಸಹಕಾರಿಗಳನ್ನು ಹೊಂದಿರತಕ್ಕಂಥ ಸದಸ್ಯತ್ವ ವರದಿಯನ್ನ ಸಭೆ ಸರ್ವಾನುಮತದಿಂದ ಅನುಮೋದಿಸಿತು ಮತ್ತು ಒಮ್ಮೆ ಯಾವ್ದಾದ್ರು ಸದಸ್ಯತ್ವವನ್ನ ಹಿಂಪಡಿಬೇಕು ಅಂತ ಹೇಳಿ ಜನರಲ್ ಬಾಡಿ ನಿರ್ಣಯ ಮಾಡ್ಲಿಕ್ಕೆ ಅಧಿಕಾರವನ್ನ ಹೊಂದಿರ್ತದೆ. ಅಂತಹ ಸಂದರ್ಭದಲ್ಲಿ ಡ್ಯಾಶ್ ಸಂಸ್ಥೆಯ ಸದಸ್ಯತ್ವವನ್ನು ಡ್ಯಾಶ್ ಕಾರಣಕ್ಕಾಗಿ ಹಿಂಪಡೆಯಲು ಸಭೆಯು ಸರ್ವಾನುಮತದಿಂದ ನಿರ್ಣಯಿಸಿತು ಹೇಳ್ತಕ್ಕಂತ ಅಂಶವನ್ನ ನೀವು ನಿರ್ಣಯದಲ್ಲಿ ಸ್ವೀಕಾರ ಮಾಡ್ಬೇಕಾಗ್ತದೆ. ಇಲ್ಲಿ ಹಿಂಪಡೆಯ ವಿಷಯ ಇಲ್ಲ ಅಂತಂದ್ರೆ ಕೇವಲ ಸಹಕಾರಿಯು ಇತರ ಸಹಕಾರಿಗಳನ್ನು ಹೊಂದಿರತಕ್ಕಂತ ಸದಸ್ಯತ್ವ ವರದಿಯನ್ನ ಸರ್ವಾನುಮತದಿಂದ ಅನುಮೋದಿಸಿತು ಹೇಳಿ ತಗೊಂಡ್ರೆ ಸಾಕಾಗ್ತದೆ. ನಂತರದ ವಿಷಯ ಸೆಕ್ಷನ್ 14, 15 ಮತ್ತು 16ನೇ ಪ್ರಕರಣಗಳ ಅಡಿಯಲ್ಲಿ ಸೃಜಿಸಲಾದ ಯಾವುದೇ ಸಂಸ್ಥೆ ಇದ್ದಲ್ಲಿ ಅದರ ವಾರ್ಷಿಕ ವರದಿಯ ಮತ್ತು ಲೆಕ್ಕಗಳ ಪುನರಾವಲೋಕನ ಅಂತ ಇದೆ. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಸೆಕ್ಷನ್ 14, 15 ಮತ್ತು 16 ಏನ್ ಹೇಳುತ್ತೆ ಅಂದ್ರೆ 14 ಪಾಲುದಾರಿಕೆ ಬಗ್ಗೆ ಹೇಳುತ್ತೆ, 15 ಪೂರಕ ಸಂಸ್ಥೆ ಬಗ್ಗೆ ಹೇಳುತ್ತೆ, 16 ಸಹೋದ್ಯಮದ ಬಗ್ಗೆ ಹೇಳುತ್ತೆ. ಪಾಲುದಾರಿಕೆ, ಪೂರಕ ಸಂಸ್ಥೆ ಮತ್ತು ಸಹೋದ್ಯಮ ಮೂರು ಕೂಡ ಬೇರೆ ಬೇರೆ ಅಂಶಗಳು. ಯಾವುದೇ ಎರಡು ಅಥವಾ ಅದಕ್ಕೂ ಹೆಚ್ಚು ಸಹಕಾರಿಗಳು ಪಾರ್ಟ್ನರ್ಶಿಪ್ ನಲ್ಲಿ ಪಾಲುದಾರಿಕೆಯಲ್ಲಿ ಯಾವ್ದಾದ್ರು ವ್ಯವಹಾರವನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಹಕಾರಿಗಳಿಗೆ
ಅಧಿಕಾರ ಇದೆ. ಹಾಗಾಗಿ ಯಾವುದೇ ಸಹಕಾರಿ ಇನ್ನೊಂದು ಸಹಕಾರಿಯೊಡನೆ ಸೇರ್ಕೊಂಡು ಪಾಲುದಾರಿಕೆಯಲ್ಲಿ ಸಹಕಾರಿಯ ಉದ್ದೇಶಗಳಲ್ಲಿ ಏನಿದೆ ಆ ಉದ್ದೇಶಗಳ ಈಡೇರಿಕೆಗಾಗಿ ಯಾವುದೇ ವ್ಯವಹಾರವನ್ನ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಟಿಪ್ಪಣಿ ಹೇಗಿರಬೇಕು ಅಂತಂದ್ರೆ, ಸಹಕಾರಿಯು ತನ್ನ ಸದಸ್ಯರಿಗೆ ಹೆಚ್ಚಿನ ಸೇವೆಯನ್ನು ನೀಡುವುದಕ್ಕಾಗಿ ಪಾಲುದಾರಿಕೆಯಲ್ಲಿ ಡ್ಯಾಶ್ ವ್ಯವಹಾರ, ಯಾವ ವ್ಯವಹಾರವನ್ನ ಮಾಡಬೇಕು ಅಂತ ಇದ್ರಿ, ವ್ಯವಹಾರವನ್ನು ಡ್ಯಾಶ್ ಮತ್ತು ಡ್ಯಾಶ್ ಸಹಕಾರಿಗಳನ್ನು ಯಾವ ಸಹಕಾರಿ ಜೊತೆ ಸೇರಿ ಮಾಡ್ಬೇಕು ಅಂತ ಇದ್ರಿ ಅದನ್ನು ಕೂಡ ಹೇಳ್ಬೇಕಾಗತ್ತೆ. ಪ್ರಾರಂಭಿಸಲು ದಿನಾಂಕ ಡ್ಯಾಶ್ ಅನ್ನು ನಡೆದ ಸಹಕಾರಿ ಆಡಳಿತ ಮಂಡಳಿಯ ಸಭೆಯ ನಿರ್ಣಯ ಸಂಖ್ಯೆ, ಯಾವ ನಿರ್ಣಯ ಸಂಖ್ಯೆ ಕೆಳಗಡೆ ತಗೊಂಡಿದ್ರಿ ಹೇಳೋದನ್ನ ಹೇಳ್ಬೇಕಾಗತ್ತೆ. ನಿರ್ಣಯಿಸಲಾಗಿರುತ್ತದೆ. ಸಹಕಾರಿಯು ಪಾಲುದಾರಿಕೆಯಲ್ಲಿ ಡ್ಯಾಶ್ ವ್ಯವಹಾರವನ್ನು ನಡೆಸಲು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ಕಲಂ 14 ಅಡಿ ಅವಕಾಶ ಇರ್ತದೆ. ಪಾಲುದಾರಿಕೆಯಲ್ಲಿ ವ್ಯವಹರಿಸಲು ಸಹಕಾರಿ ವತಿಯಿಂದ ಎಷ್ಟು ಬಂಡವಾಳವನ್ನು ಹೂಡಬೇಕಾ ಬರ್ಬೋದು. ಯಾಕೆಂದ್ರೆ ಆರ್ಥಿಕ ಪರಿಣಾಮವನ್ನ ಸ್ಪಷ್ಟವಾಗಿ ಸಹಕಾರಿಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಎಷ್ಟು ಬಂಡವಾಳವನ್ನ ಈ ಒಂದು ಪಾಲುದಾರಿಕೆಯ ವ್ಯವಹಾರಕ್ಕೋಸ್ಕರ ಸಹಕಾರಿ ಹೂಡಬೇಕಾಗ್ತದೆ ಹೇಳೋದನ್ನ ಹೇಳಿ ಅಷ್ಟು ಮೊತ್ತದವನ್ನ ನಮೂದಿಸಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಪಾಲುದಾರಿಕೆಯಲ್ಲಿ ಸಹಕಾರಿಯ ವ್ಯವಹಾರವನ್ನು ನಡೆಸುವ ಕುರಿತು ಸೂಕ್ತವಾಗಿ ನಿರ್ಣಯಿಸಬಹುದಾಗಿರ್ತದೆ ಹೇಳ್ತಕ್ಕಂಥ ಟಿಪ್ಪಣಿಯನ್ನ ಕೊಡಬೇಕು. ಟಿಪ್ಪಣಿಯನ್ನ ಗಮನಿಸಿ ಒಂದು ವೇಳೆ ಸಹಕಾರಿಯ ಸಾಮಾನ್ಯ ಸಭೆ ಒಪ್ಪಿಗೆಯನ್ನ ಕೊಡ್ತು ಅಂತಂದ್ರೆ ಡ್ಯಾಶ್ ಮತ್ತು ಡ್ಯಾಶ್ ಸೌಹಾರ್ದ ಸಹಕಾರಿಗಳ ಪಾಲುದಾರಿಕೆಯಲ್ಲಿ ಡ್ಯಾಶ್ ವ್ಯವಹಾರವನ್ನು ಪ್ರಾರಂಭಿಸಲು ಮತ್ತು ಡ್ಯಾಶ್ ಮೊತ್ತವನ್ನು ಬಂಡವಾಳವಾಗಿ ತೊಡಗಿಸಲು ಸಭೆಯು ಸರ್ವಾನುಮತದಿಂದ ನಿರ್ಣಯಿಸಿತು ಹೇಳ್ತಕ್ಕಂಥ ತರಹದ ಒಂದು ನಿರ್ಣಯವನ್ನ ಮಾಡಬಹುದು. ಇಲ್ಲಿ ಪಾಲುದಾರಿಕೆಯಲ್ಲಿ ಪೆಟ್ರೋಲ್ ಬಂಕ್ ಗಳನ್ನ ಸ್ಟಾರ್ಟ್ ಮಾಡಬಹುದು, ಸೂಪರ್ ಮಾರ್ಕೆಟ್ ಗಳನ್ನ ಸ್ಟಾರ್ಟ್ ಮಾಡಬಹುದು, ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಒಂದು ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸಂಯುಕ್ತ ಸಹಕಾರಿ 1 ಜನವರಿ 2020 ಆರ್ಥಿಕ ಸಬಲತೆಯ ಮಾನದಂಡವನ್ನ ರಿವೈಸ್ ಮಾಡಿ ಕೊಟ್ಟಿದೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಠೇವಣಿಯ 10% ಹೆಚ್ಚಿನ ಮೊತ್ತವನ್ನ ಸಹಕಾರಿಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಬಳಸುವಾಗಿಲ್ಲ ಅಂತ ಹೇಳಿ. ಯಾವುದೇ ಸಹಕಾರಿ ಪಠ್ಯೇತರ ಚಟುವಟಿಕೆಯನ್ನ ಪಾಲುದಾರಿಕೆಯಲ್ಲಿ ಬೇಕಾದ್ರೂ ಮಾಡ್ಲಿ ಅಥವಾ ಯಾವುದೇ ವಿಷಯಕ್ಕೆ ಮಾಡ್ಲಿ, ಅಲ್ಲಿ 10% ಆಫ್ ಯುವರ್ ಡೆಪಾಸಿಟ್ ಅಮೌಂಟ್ ಗಿಂತ ಜಾಸ್ತಿ ಆ ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಸೋಕ್ ಬರೋದಿಲ್ಲ. ಹಾಗಾಗಿ ನೀವು ಬಂಡವಾಳವನ್ನ ತೊಡಗಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಠೇವಣಿಯ 10% ಎಕ್ಸೀಡ್ ಆಗದೆ ಇರೋ ತರದಲ್ಲಿ ತಾವುಗಳು ಗಮನವನ್ನ ಹರಿಸಬೇಕಾಗ್ತದೆ. ಅದೇ ರೀತಿ ಪೂರಕ ಸಂಸ್ಥೆ ಅಂತಂದ್ರೆ ಸಹಕಾರಿಯ ಉಪವಿಧಿಯಲ್ಲಿ ಏನೆಲ್ಲ ಉದ್ದೇಶಗಳನ್ನು ನೀವು ಹಾಕೊಂಡಿದ್ದೀರೋ ಆ ಉದ್ದೇಶವನ್ನ ಈಡೇರಿಕೆಗಾಗಿ ಪೂರಕ ಸಂಸ್ಥೆಯನ್ನ ಯಾವುದೇ ಕಾನೂನಿನ ಅಡಿಯಲ್ಲಿ ನೋಂದಾಯಿಸಬಹುದು. ಉದಾಹರಣೆಗೆ ನೀವು ಸಹಕಾರಿಯ ಮೂಲ ತತ್ವಗಳಲ್ಲಿ 7 ತತ್ವಗಳಲ್ಲಿ ಒಂದು ಸಾಮಾಜಿಕ ಬದ್ಧತೆ ಅಥವಾ ಸಾಮಾಜಿಕ ಸೇವೆ. ಈ ಸಾಮಾಜಿಕ ಸೇವೆಯನ್ನ ಈಡೇರಿಸೋದಕ್ಕೋಸ್ಕರ ಒಂದು ಸೇವಾ ಟ್ರಸ್ಟ್ ಅನ್ನ ನೀವು ಪ್ರಾರಂಭ ಮಾಡಬಹುದು. ಸೇವಾ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ ಇಂಡಿಯನ್ ಟ್ರಸ್ಟ್ ಆಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇಂಡಿಯನ್ ಟ್ರಸ್ಟ್ ಆಕ್ಟ್ ಕೆಳಗಡೆ ರಿಜಿಸ್ಟರ್ ಮಾಡೋದಕ್ಕೆ ನೀವು ನಿಮ್ಮ ಸಹಕಾರಿಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯನ್ನ ಪಡ್ಕೋಬೇಕಾಗುತ್ತೆ. ನೀವು ಅನುಮೋದನೆ ಪಡ್ಕೋಬೇಕು, ನಿಮ್ಮ ಟಿಪ್ಪಣಿ ಈ ತರಹದಲ್ಲಿ ಇದ್ರೆ ಸರಿಯಾಗಿರುತ್ತೆ. ಸಹಕಾರಿಯ ಉಪವಿಧಿ ಸಂಖ್ಯೆ ಡ್ಯಾಶ್ ರಲ್ಲಿ ಡ್ಯಾಶ್ ಉದ್ದೇಶವನ್ನು ಸಹಕಾರಿ ಹೊಂದಿರುತ್ತದೆ. ಈ ಉದ್ದೇಶದ ಸಾಧನೆಗಾಗಿ ಪೂರಕ ಸಂಸ್ಥೆಯನ್ನು ಡ್ಯಾಶ್ ಕಾಯ್ದೆಯಡಿ ನೋಂದಣಿ ಮಾಡಿ ಪ್ರಾರಂಭಿಸುವುದು ಸೂಕ್ತವೆಂದು ಭಾವಿಸಿ ದಿನಾಂಕ ಡ್ಯಾಶ್ ರಂದು ನಡೆದ ಆಡಳಿತ ಮಂಡಳಿ ಸಭೆಯ ನಿರ್ಣಯ ಸಂಖ್ಯೆ ಡ್ಯಾಶ್ ರಲ್ಲಿ ನಿರ್ಣಯಿಸಲಾಗಿರುತ್ತದೆ. ಸಹಕಾರಿಯ ಉದ್ದೇಶಗಳ ಸಾಧನೆಗಾಗಿ ಪೂರಕ ಸಂಸ್ಥೆಗಳನ್ನು ಪ್ರಾರಂಭಿಸಲು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ಕಲಂ 15 ಅಡಿ ಅವಕಾಶ ಇರುತ್ತೆ. ಪೂರಕ ಸಂಸ್ಥೆ ಪ್ರಾರಂಭಿಸಲು ರು.ಡ್ಯಾಶ್ ರಷ್ಟು ವೆಚ್ಚವಾಗ್ತಕ್ಕಂಥ ಸಂಭವ ಇರುತ್ತೆ. ಇಲ್ಲಿ ಬಂಡವಾಳ ಅಲ್ಲ, ಗಮನಿಸಿ. ನಾನು ಮೇಲೆ ಹೇಳಿದಾಗೆ ಪಾಲುದಾರಿಕೆಯ ವಿಷಯ ಬಂದಾಗ ಬಂಡವಾಳದ ವಿಷಯವನ್ನ ಹೇಳಿದ್ದೆ, ಆದ್ರೆ ಪೂರಕ ಸಂಸ್ಥೆಯ ವಿಷಯ ಬಂದಾಗ ವೆಚ್ಚ ಅಂತ ಹೇಳ್ತಾ ಇದ್ದೀನಿ. ಎರಡೂ ಕೂಡ ಬೇರೆ ಬೇರೆದ್ದೇ ಆಗಿರ್ತದೆ. ಡ್ಯಾಶ್ ಮತ್ತದಷ್ಟು ವೆಚ್ಚ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ರಿಂದ ಪೂರಕ ಸಂಸ್ಥೆಯನ್ನು ಪ್ರಾರಂಭಿಸುವ ಕುರಿತು ಸೂಕ್ತವಾಗಿ ನಿರ್ಣಯಿಸಬಹುದು ಹೇಳ್ತಕ್ಕಂಥ ರೀತಿಯಲ್ಲಿ ಟಿಪ್ಪಣಿಯನ್ನ ಕೊಡಬಹುದು. ಇದರ ಟಿಪ್ಪಣಿಯಲ್ಲಿ ಇನ್ನೂ ಹೆಚ್ಚಿನ ಸಾಧಕ ಬಾಧಕಗಳನ್ನು ಕೂಡ ಹೇಳ್ಬೋದು. ಪೂರಕ ಸಂಸ್ಥೆಯನ್ನು ಪ್ರಾರಂಭಿಸುವುದರಿಂದ ಸಹಕಾರಿಗೆ ಏನ್ ಲಾಭ ಅಥವಾ ಸಹಕಾರಿ ಹೇಗೆ ಸಹಕಾರಿಯ ಸದಸ್ಯರಿಗೆ ಸೇವೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಕ್ಕಂಥ ಅಂಶವನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಅದೇ ತರ ನಿರ್ಣಯ ಹೇಗಿರ್ಬೇಕು, ಒಂದ್ ವೇಳೆ ಸಹಕಾರಿಯ ಸದಸ್ಯರೆಲ್ಲರೂ ಕೂಡ ಪೂರಕ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಟ್ರೆ ಆ ಸಂದರ್ಭದಲ್ಲಿ ಒಂದ್ ತರಹದ ನಿರ್ಣಯ ಬಂದ್ರೆ, ಒಂದು ವೇಳೆ ಪೂರಕ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಹಕಾರಿಯ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಅಥವಾ ಒಪ್ಪದೇ ಇದ್ರೆ ಅದಕ್ಕೆ ಬೇರೆದೇ ಆದ ನಿರ್ಣಯ ಬರುತ್ತೆ. ಒಂದ್ ವೇಳೆ ಒಪ್ಪುದ್ರೆ ಸಹಕಾರಿಯ ಡ್ಯಾಶ್ ಕಾಯ್ದೆಯಡಿ, ನಾನು ಆಗ ಹೇಳಿದಾಗ ಇಂಡಿಯನ್ ಟ್ರಸ್ಟ್ ಆಕ್ಟ್ ಕೆಳಗಡೆನೋ ಅಥವಾ ಬೇರೆ ಕಾಯ್ದೆ ಕೆಳಗಡೆನೋ ಯಾವುದೇ ಕಾಯ್ದೆ ಕೆಳಗಡೆ ಪೂರಕ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಸರ್ವಾನುಮತದಿಂದ ಅನುಮೋದಿಸಿತು. ಮತ್ತೆ ಇದಕ್ಕೆ ವೆಚ್ಚ ಆಗ್ತಕ್ಕಂಥದ್ದು ಡ್ಯಾಶ್ ಮೊತ್ತವನ್ನ ಸಹಕಾರಿಯ ನಿಧಿಯಿಂದ ಭರಿಸಲು ಸಭೆಯು ಸರ್ವಾನುಮತದಿಂದ ಅನುಮೋದನೆ ನೀಡಿತು
ಹೇಳುವ ತರದಲ್ಲಿ ನಿಮ್ಮ ನಿರ್ಣಯ ಇರಬೇಕಾಗ್ತದೆ. ಅದೇ ತರಹ ಸಹೋದ್ಯಮ ಸೆಕ್ಷನ್ 16 ಕೆಳಗಡೆ ಕಲಂ 16 ಕೆಳಗಡೆ ಒಂದು ಸಹಕಾರಿ ಅಥವಾ ಇತರೆ ಸಹಕಾರಿಗಳನ್ನೇ ಅಥವಾ ಸರ್ಕಾರದಿಂದ ಅನುಮೋದಿತವಾದ ಇತರೆ ಸಂಸ್ಥೆ ಅಥವಾ ಸಂಸ್ಥೆಗಳೊಂದಿಗೆ ಸೇರಿ ಸಹಕಾರಿಯ ಉಪವಿಧಿಯಲ್ಲಿ ಏನ್ ನಿರ್ದಿಷ್ಟಪಡಿಸಿದ್ದಾರೆ ಅದರ ಉದ್ದೇಶಕ್ಕೋಸ್ಕರ ಒಂದು ಉದ್ದಿಮೆ ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಬಹುದು. ಒಂದು ಅಥವಾ ಹೆಚ್ಚು ಸೌಹಾರ್ದ ಸಹಕಾರಿಗಳು ಸೇರಿ ಒಂದು ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಬಹುದು. ಉದಾಹರಣೆಗೆ ನಾನು ಶುಗರ್ ಫ್ಯಾಕ್ಟರಿ ಬಗ್ಗೆ ಹೇಳೋದಾದ್ರೆ, ಶುಗರ್ ಫ್ಯಾಕ್ಟರಿಗೆ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇದೆ, ದೊಡ್ಡ ಉದ್ಯಮ. ಹಾಗಾಗಿ ಅಂತ ಶುಗರ್ ಫ್ಯಾಕ್ಟರಿಗಳನ್ನ ಇರಬಹುದು ಅಥವಾ ಇನ್ಯಾವುದೇ ಉದ್ಯಮಗಳನ್ನ ಇರಬಹುದು. ಲೋಕಲಿ ಯಾವ್ದಾರು ರೈತರಿಂದ ಖರೀದಿ ಮಾಡಿ ಅದರ ವ್ಯಾಲ್ಯೂ ಆಡೆಡ್ ಮಾಡಿ ಅದರ ರಫ್ತಿನ ಮಾಡ್ಲಿಕ್ಕೆ ಬೇಕಾದಂತ ಉದ್ಯಮ ಇರಬಹುದು. ಯಾವುದೇ ಉದ್ಯಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕಾಯ್ದೆಯಡಿ ಅವಕಾಶ ಇದೆ. 2 ಅಥವಾ ಹೆಚ್ಚಿನ ಸೌಹಾರ್ದ ಸಹಕಾರಿಗಳು ಸೇರಿ ಅಥವಾ ಸರ್ಕಾರದ ಯಾವುದೇ ಸಂಸ್ಥೆಯೊಡನೆ ಸೇರಿ ಒಂದು ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಬಹುದು. ಹಾಗೆ ಪ್ರಾರಂಭ ಮಾಡ್ಲಿಕ್ಕೂ ಕೂಡ ಸಹಕಾರಿಯ ಸಾಮಾನ್ಯ ಸಭೆಯ ಅನುಮೋದನೆಯನ್ನ ಪಡ್ಕೋಬೇಕಾಗುತ್ತೆ. ಸಹಕಾರಿಯ ಉಪವಿಧಿ ಸಂಖ್ಯೆ ಡ್ಯಾಶರಲ್ಲಿ ಡ್ಯಾಶ್ ಉದ್ದೇಶವನ್ನು ಹೊಂದಿದ್ದು, ಯಾವ ಉದ್ದೇಶವನ್ನು ಹೊಂದಿದ್ದು, ಈ ಉದ್ದೇಶದ ಸಾಧನೆಗಾಗಿ ಈಗಾಗಲೇ ಉದ್ಯಮ ನಡೆಸುತ್ತಿರುವ ಡ್ಯಾಶ್ ಉದ್ಯಮದೊಂದಿಗೆ ಸೇರಿ ಸಹೋದ್ಯಮ ನಡೆಸುವುದು ಸೂಕ್ತವೆಂದು ಭಾವಿಸಿ ದಿನಾಂಕ ಡ್ಯಾಶರಂದು ನಡೆದ ಸಹಕಾರಿ ಆಡಳಿತ ಮಂಡಳಿ ಸಭೆಯ ನಿರ್ಣಯ ಸಂಖ್ಯೆ ಡ್ಯಾಶರಲ್ಲಿ ನಿರ್ಣಯಿಸಲಾಗಿರುತ್ತದೆ. ಸಹಕಾರಿಯು ಸಹೋದ್ಯಮ ಪ್ರಾರಂಭಿಸಲು ಕರ್ನಾಟಕ ಸೌಹಾರ್ದ ಸಹಕಾರ ನಿಯಮ 1997 ಕಲಂ 16 ಅವಕಾಶ ಇರ್ತದೆ. ಸಹೋದ್ಯಮಕ್ಕೆ ಸಹಕಾರಿಯು ಪ್ರಾರಂಭಿಕವಾಗಿ ಡ್ಯಾಶ್ ಬಂಡವಾಳವನ್ನ ಕೊಡ್ಬೇಕಾಗ್ತದೆ. ಎಷ್ಟು ಬಂಡವಾಳವನ್ನ ಪ್ರಾರಂಭಿಕವಾಗಿ ತೊಡಗಿಸ್ಬೇಕು ಮತ್ತು ನಂತರದಲ್ಲಿ ಎಷ್ಟು ಖರ್ಚು ಬಹುದು, ವೆಚ್ಚ ಬರಬಹುದು ಹೇಳೋದನ್ನು ಕೂಡ ಸ್ಪಷ್ಟವಾಗಿ ಟಿಪ್ಪಣಿಯಲ್ಲಿ ಹೇಳಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಸಹೋದ್ಯಮವನ್ನ ಪ್ರಾರಂಭಿಸುವ ಕುರಿತು ಸೂಕ್ತವಾಗಿ ನಿರ್ಣಯಿಸಬಹುದು. ಇಲ್ಲಿ ಆರ್ಥಿಕ ಪರಿಣಾಮವನ್ನ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ನಾನು ಕೇವಲ ಒಂದ್ ಲೈನ್ ಅಲ್ಲಿ ಹೇಳಿದೀನಿ. ಪ್ರಾರಂಭದಲ್ಲಿ ನೀವು ಬಂಡವಾಳ ಅಂತಂದ್ರೆ ಯಾವ ಯಾವ ಕಾರಣಕ್ಕಾಗಿ ಯಾವ ಯಾವ ಹೆಡ್ ಕೆಳಗಡೆ ಎಷ್ಟೆಷ್ಟು ಮೊತ್ತದ ವೆಚ್ಚವಿದೆ ಹೇಳೋದನ್ನ ಸ್ಪಷ್ಟವಾಗಿ ನಿಮ್ಮ ಸಹಕಾರಿಯ ಸಾಮಾನ್ಯ ಸಭೆಯ ಸದಸ್ಯರಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಅದನ್ನ ನಂತರದಲ್ಲಿ ಆಗ ಹೇಳಿದಾಗೆ ಸಹೋದ್ಯಮವನ್ನ ಪ್ರಾರಂಭಿಸೋದಾದ್ರೆ ಅದರ ಬಗ್ಗೆ ಒಂದು ನಿರ್ಣಯ ಬರ್ತದೆ. ಒಂದು ವೇಳೆ ಸಹೋದ್ಯಮವನ್ನ ತಿರಸ್ಕರಿಸೋದಾದ್ರೆ ಅದಕ್ಕೂ ಒಂದು ಬೇರೆ ನಿರ್ಣಯ. ಒಂದೊಮ್ಮೆ ಸಹೋದ್ಯಮವನ್ನ ಪ್ರಾರಂಭಿಸೋದಾದ್ರೆ ಅದ್ರ ನಿರ್ಣಯ ಹೇಗಿರ್ಬೇಕು ಅಂತಂದ್ರೆ, ಡ್ಯಾಶ್ ಉದ್ಯಮದೊಂದಿಗೆ ಸೇರಿ ಸಹಕಾರಿಯು ಸಹೋದ್ಯಮ ಡ್ಯಾಶ್ ಉದ್ಯಮವನ್ನ ಪ್ರಾರಂಭಿಸಲು ಮತ್ತು ಇದಕ್ಕೆ ಡ್ಯಾಶ್ ಪ್ರಾರಂಭಿಕವಾಗಿ ಡ್ಯಾಶ್ ಬಂಡವಾಳವನ್ನು ತೊಡಗಿಸಲು ಸಭೆಯು ಸರ್ವಾನುಮತದಿಂದ ನಿರ್ಣಯಿಸಿತು ಹೇಳ್ತಕ್ಕಂತ ನಿರ್ಣಯವನ್ನ ನೀವು ಸ್ವೀಕಾರ ಮಾಡ್ಬೇಕಾಗುತ್ತೆ. ಒಮ್ಮೆಲೆ ಒಪ್ಪದೆ ಇದ್ರೆ ಇದಕ್ಕೆ ವಿರುದ್ಧವಾದಂತಹ ನಿರ್ಣಯವನ್ನ ನೀವು ಸ್ವೀಕಾರ ಮಾಡ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸಹೋದ್ಯಮ, ಪೂರಕ ಸಂಸ್ಥೆ ಮತ್ತು ಪಾಲುದಾರಿಕೆ ಮೂರು ಬೇರೆ ಅಂಶಗಳಾಗಿರ್ತವೆ. ಈ ಮೂರೂ ಅಂಶಗಳಿಗೆ ಸಂಬಂಧಪಟ್ಟಂತೆ ಪಾಲುದಾರಿಕೆ ಅಂದ್ರೆ ಏನು, ಪೂರಕ ಸಂಸ್ಥೆ ಅಂದ್ರೆ ಏನು, ಸಹೋದ್ಯಮ ಅಂತಂದ್ರೆ ಏನು, ಇದಕ್ಕಿರ್ತಕ್ಕಂತ ಡಿಫರೆನ್ಸ್ ಗಳನ್ನ ನಾನು ನಿಮಗೆ ಹೇಳಿದೆ. ಮುಂದಿನ ಅಂಶ, ಮಂಡಳಿಯಿಂದ ಯಾವ ವ್ಯಕ್ತಿಯ ಸದಸ್ಯತ್ವದ ಅರ್ಜಿಯನ್ನು ನಿರಾಕರಿಸಲಾಗಿದೆಯೋ ಆ ವ್ಯಕ್ತಿಯು ಸಲ್ಲಿಸಿದ ಅಪೀಲು ಯಾವುದಾದರೂ ಇದ್ದಲ್ಲಿ ಅದರ ಪರಿಗಣನೆ. ಸೆಕ್ಷನ್ 20 ಕೆಳಗಡೆ ಯಾವುದೇ ವ್ಯಕ್ತಿ ಸದಸ್ಯತ್ವವನ್ನ ಕೋರಿ ಅರ್ಜಿಯನ್ನ ಆಡಳಿತ ಮಂಡಳಿಗೆ ಸಲ್ಲಿಸಬೇಕು. ಆಡಳಿತ ಮಂಡಳಿ 60 ದಿನಗಳ ಒಳಗಾಗಿ ಆ ವ್ಯಕ್ತಿಯ ಸದಸ್ಯತ್ವವನ್ನು ಒಪ್ಪಬಹುದು ಅಥವಾ ಯಾವುದೇ ಒಂದು ಕಾರಣಕ್ಕಾಗಿ ಸದಸ್ಯತ್ವದ ಅರ್ಜಿಯನ್ನು ತಿರಸ್ಕರಿಸಲಿಕ್ಕೆ ಆಡಳಿತ ಮಂಡಳಿಗೆ ಅಧಿಕಾರ. ಒಪ್ಪುವ ಅಥವಾ ಬಿಡುವ ಅಧಿಕಾರ ಆಡಳಿತ ಮಂಡಳಿಗೆ ಪ್ರದತ್ತವಾಗಿರುತ್ತದೆ. ಆದ್ರೆ ಒಂದ್ ವೇಳೆ ಸದಸ್ಯತ್ವದ ಅರ್ಜಿಯನ್ನ ತಿರಸ್ಕರಿಸಿದ್ರೆ ಇಲ್ಲಿ 2 ಅಂಶಗಳನ್ನು ನಾವು ಗಮನಿಸಬೇಕು. ಸದಸ್ಯತ್ವಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಯಲ್ಲಿ 2 ರೀತಿಯ ಪರಿಹಾರಗಳನ್ನ ನೀಡಿದ್ದಾರೆ. ಒಂದನೇದು, ಯಾವ ವ್ಯಕ್ತಿ ಸದಸ್ಯತ್ವವನ್ನು ತಿರಸ್ಕರಿಸಿದಾರೋ ಅಂತ ವ್ಯಕ್ತಿ ತನ್ನ ಸದಸ್ಯತ್ವದ ಅರ್ಜಿ ತಿರಸ್ಕರಿಸಿರೋದ್ರ ಬಗ್ಗೆ ಡಿಸ್ಪ್ಯೂಟ್ ಅನ್ನ ಸೆಕ್ಷನ್ 39 ಕೆಳಗಡೆ ಸಂಬಂಧಪಟ್ಟ ನಿಬಂಧಕರ ನ್ಯಾಯಾಲಯದಲ್ಲಿ ದಾಖಲು ಮಾಡಬಹುದು. ಅದೇ ತರಹ ಅದೇ ವ್ಯಕ್ತಿ ತನ್ನ ಸದಸ್ಯತ್ವದ ಅರ್ಜಿಯನ್ನು ತಿರಸ್ಕರಿಸೋದ್ರ ಬಗ್ಗೆ ಅಪೀಲನ್ನ ಸಹಕಾರಿಯ ಸಾಮಾನ್ಯ ಸಭೆಗೂ ಕೂಡ ಸಲ್ಲಿಸಬಹುದು. 2 ರೀತಿಯ ಪರಿಹಾರಗಳು ಕೂಡ ಅರ್ಜಿ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಸದಸ್ಯನಿಗೆ ದೊರಕುತ್ತದೆ. ಅಂತ ಸಂದರ್ಭದಲ್ಲಿ ಟಿಪ್ಪಣಿ, ಯಾರು ವ್ಯಕ್ತಿ ಅಪೀಲನ್ನ ಸಲ್ಲಿಸಿದ್ರೆ ಟಿಪ್ಪಣಿ ಹೇಗಿರ್ಬೇಕು? ಟಿಪ್ಪಣಿ ಈ ರೀತಿ ಇದ್ರೆ ಸರಿ ಅಂತ ಅನಿಸ್ತದೆ. ಸಹಕಾರಿಯ ಸದಸ್ಯತ್ವವನ್ನು ಕೋರಿ ಶ್ರೀ ಶ್ರೀಕಾಂತ್ ಬರುವೆರವರು ದಿನಾಂಕ 21/10/2021 ಸಹಕಾರಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದ್ರೆ ಸದರಿಯವರ ಸದಸ್ಯತ್ವದ ಅರ್ಜಿಯನ್ನು ಡ್ಯಾಶ್ ಕಾರಣಗಳಿಗಾಗಿ ದಿನಾಂಕ ಡ್ಯಾಶರಂದು
ಯಾವ ದಿನಾಂಕದಂದು ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ತಿರಸ್ಕರಿಸಿ ನಿರ್ಣಯಿಸಲಾಗಿರುತ್ತದೆ. ಪ್ರಸ್ತುತ ಶ್ರೀರವರು ಸದಸ್ಯತ್ವದ ತಮ್ಮ ಅರ್ಜಿಯನ್ನು ತಿರಸ್ಕರಿಸಿರುವ ವಿರುದ್ಧ ಸಹಕಾರಿಯ ಈ ಸಾಮಾನ್ಯ ಸಭೆಗೆ ಅಪೀಲ್ ಅನ್ನು ಸಲ್ಲಿಸಿರುತ್ತಾರೆ. ಸದರಿಯವರು ಸಾಮಾನ್ಯ ಸಭೆಗೆ ಸಲ್ಲಿಸಿರುವ ಅಪೀಲ್ ನಲ್ಲಿ ತಮ್ಮ ಅಹವಾಲು ಏನಂತ ಹೇಳ್ಕೊಂಡಿದ್ದಾರೆ ಡ್ಯಾಶ್ ಎಂದು ತಿಳಿಸಿ ತಮಗೆ ಸದಸ್ಯತ್ವ ನೀಡುವಂತೆ ಕೋರಿರುತ್ತಾರೆ. ಈ ಎಲ್ಲಾ ಕಾರಣಗಳಿಗಾಗಿ ಶ್ರೀ ಡ್ಯಾಶ್ ರವರ ಸದಸ್ಯತ್ವದ ಕುರಿತು ಸೂಕ್ತವಾಗಿ ನಿರ್ಣಯಿಸಬಹುದಾಗಿರುತ್ತದೆ ಹೇಳ್ತಕ್ಕಂತ ರೀತಿಯಲ್ಲಿ ನಿಮ್ಮ ಟಿಪ್ಪಣಿ ಇರಬೇಕು. ಈ ತರದ ಟಿಪ್ಪಣಿಯನ್ನ ಕೊಟ್ಟ ಮೇಲೆ ಅಲ್ಲಿ ಅವ್ರನ್ನ ಯಾವ ಕಾರಣಕ್ಕಾಗಿ ತಿರಸ್ಕರಿಸಿದೀವಿ ಹೇಳ್ತಕ್ಕಂತ ವಿಷಯವನ್ನ ಹೇಳಿದ್ರಿ. ಅದೇ ರೀತಿ ಅವರ ಅಹವಾಲನ್ನ ಹೇಳ್ಕೊಳ್ಳುವ ಸಂದರ್ಭದಲ್ಲಿ ಅಪೀಲನ್ನ ಸಲ್ಲಿಸುವ ಸಂದರ್ಭದಲ್ಲಿ ಅವರು ಕೂಡ ತಮ್ಮ ಅಹವಾಲು ಏನು ಹೇಳ್ತಕ್ಕಂಥ ಯಾವ ವ್ಯಕ್ತಿಯ ಸದಸ್ಯತ್ವ ನಿರಾಕರಣೆ ಆಗಿದೆಯೋ ಆ ವ್ಯಕ್ತಿ ಕೂಡ ತನ್ನ ಅಹವಾಲನ್ನ ಹೇಳ್ಕೊತಾರೆ. ನಂತರದಲ್ಲಿ ಸಹಕಾರಿಯ ಸಾಮಾನ್ಯ ಸದರಿ ವ್ಯಕ್ತಿಯ ಸದಸ್ಯತ್ವದ ಕುರಿತು ಸೂಕ್ತವಾಗಿ ನಿರ್ಣಯಿಸಬಹುದು. ಅವರಿಗೆ ಸದಸ್ಯತ್ವವನ್ನು ಮಂಜೂರು ಮಾಡ್ಲಿಕ್ಕೂ ಕೂಡ ನಿರ್ಣಯಿಸಬಹುದು. ಅಥವಾ ಸಹಕಾರಿಯ ಆಡಳಿತ ಮಂಡಳಿ ಏನ್ ನಿರ್ಣಯ ತಗೊಂಡಿದೆ ಆ ನಿರ್ಣಯ ಸರಿ ಇದೆ ಅಂತ ಹೇಳಿ ಸದಸ್ಯತ್ವದ ಅರ್ಜಿಯನ್ನ ನಿರಾಕರಿಸ. ಎನಿಹೌ ಒಂದು ವಿಷಯವನ್ನು ಗಮನಿಸಬೇಕು, ಸಹಕಾರಿಯ ಸಾಮಾನ್ಯ ಸಭೆ ಯಾವ ವ್ಯಕ್ತಿಯ ಸದಸ್ಯತ್ವದ ಅರ್ಜಿಯನ್ನ ನಿರಾಕರಿಸಿದೆಯೋ ಅದರ ವಿರುದ್ಧ ಏನೇ ನಿರ್ಣಯ ತಗೊಂಡ್ರು ಕೂಡ ಸೆಕ್ಷನ್ 39 ಕೆಳಗಡೆ ಡಿಸ್ಪ್ಯೂಟ್ ಅನ್ನ ಫೈಲ್ ಮಾಡ್ಲಿಕ್ಕೆ ಅಂತ ವ್ಯಕ್ತಿಗೆ, ಅದು ಸಹಕಾರಿಗಿರ್ಬೋದು ಅಥವಾ ವ್ಯಕ್ತಿಗಿರ್ಬೋದು, ಅವಕಾಶ ಇದೆ. ಅಂತ ವಿವಾದವನ್ನು ದಾಖಲು ಮಾಡಿದ ನಂತರ ಸಂಬಂಧಪಟ್ಟ ರಿಜಿಸ್ಟ್ರಾರ್ ಏನ್ ನಿರ್ಣಯವನ್ನ ಕೊಡ್ತಾರೆ ಅದು ಬೋತ್ ಸಹಕಾರಿ ಮತ್ತು ಯಾವ ವ್ಯಕ್ತಿಯ ಸದಸ್ಯತ್ವದ ಅರ್ಜಿ ನಿರಾಕರಣೆ ಆಗಿದೆಯೋ ಇಬ್ಬರಿಗೂ ಕೂಡ ಬೈಂಡಿಂಗ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಎರಡು ರೀತಿಯಲ್ಲಿ ಪರಿಹಾರವನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದಕ್ಕೆ ನಿರ್ಣಯ ಏನಿರ್ಬೇಕು, ನಾನು ಆಗ್ಲೇ ಹೇಳಿದೆ, ಒಂದು ವೇಳೆ ಆ ವ್ಯಕ್ತಿಯ ಸಲ್ಲಿಸಿದ ಅಪೀಲ್ ಏನಿದೆ ಅದು ಪರಿಗಣಿಸಿ ಅವರಿಗೆ ಸದಸ್ಯತ್ವವನ್ನು ಮಂಜೂರು ಮಾಡಿದ್ರೆ ಒಂದು ತರಹದ ನಿರ್ಣಯ ಬರ್ತದೆ. ಒಂದ್ ವೇಳೆ ಆ ವ್ಯಕ್ತಿಯ ಸದಸ್ಯತ್ವವನ್ನ ಒಪ್ಪದೇ ಇದ್ರೆ ಬೇರೆ ತರಹದ ನಿರ್ಣಯ ಬರ್ತದೆ. ಒಂದ್ ವೇಳೆ ಒಪ್ಪೋದಾದ್ರೆ ಶ್ರೀ ಶ್ರೀಕಾಂತ್ ಬರೇರವರು ಸದಸ್ಯತ್ವದ ಅರ್ಜಿಯನ್ನ ಏನು ಆಡಳಿತ ಮಂಡಳಿ ಏನ್ ತಿರಸ್ಕರಿಸಿದೆ ಇದಕ್ಕೆ ಸಂಬಂಧಪಟ್ಟಂತ ನಿರ್ಣಯ ಏನಿರಬೇಕು, ಶ್ರೀಕಾಂತ್ ಬರ್ವೇರ್ ಅವರ ಸದಸ್ಯತ್ವದ ಅರ್ಜಿಯನ್ನ ಪರಿಗಣಿಸಲು ಮತ್ತು ಅವರಿಗೆ ಸದಸ್ಯತ್ವವನ್ನು ಮಂಜೂರು ಮಾಡಲು ಸಹಕಾರಿಯ ಸಾಮಾನ್ಯ ಸಭೆಯು ಸರ್ವಾನುಮತದಿಂದ ನಿರ್ಣಯಿಸಿತು ಹೇಳ್ತಕ್ಕಂಥ ರೀತಿಯಲ್ಲಿ ಬರುತ್ತದೆ. ಅವರು ಒಮ್ಮೆ ಅರ್ಜಿಯನ್ನು ತಿರಸ್ಕರಿಸಿದ್ರೆ ಶ್ರೀಕಾಂತ್ ಬರ್ವೇರ್ ಅವರ ಸದಸ್ಯತ್ವದ ಅರ್ಜಿಯನ್ನ ತಿರಸ್ಕರಿಸಿ ಆಡಳಿತ ಮಂಡಳಿ ಏನು ನಿರ್ಣಯಿಸಿದೆ ಸದರಿ ನಿರ್ಣಯವನ್ನ ಸಹಕಾರಿಯು ಸಾಮಾನ್ಯ ಸಭೆಯು ಎತ್ತಿ ಹಿಡಿದು ಸದರಿ ಆಡಳಿತ ಮಂಡಳಿಯ ಸಭೆಯ ನಿರ್ಣಯವನ್ನ ಸರ್ವಾನುಮತದಿಂದ ಅನುಮೋದಿಸಿತು ಹೇಳ್ತಕ್ಕಂಥ ರೀತಿಯಲ್ಲಿ ನಿರ್ಣಯವನ್ನು ಕೂಡ ಮಾಡಬಹುದು. ಇದು ಮಂಡಳಿಯಿಂದ ಯಾವ ವ್ಯಕ್ತಿಯ ಸದಸ್ಯತ್ವದ ಅರ್ಜಿಯನ್ನು ನಿರಾಕರಿಸಲಾಗಿದೆಯೋ ಆ ವ್ಯಕ್ತಿ ಸಲ್ಲಿಸಿದ ಅಪೀಲ್ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಿಪ್ಪಣಿ ಮತ್ತು ನಿರ್ಣಯದ ಮಾದರಿ. ನಂತರದಲ್ಲಿ ವಿಷಯ 24ರಲ್ಲಿ ನಿರ್ದೇಶಕರುಗಳ ಅಥವಾ ಮುಖ್ಯ ಕಾರ್ಯನಿರ್ವಾಹಕನ ಸಂಬಂಧಿಗಳನ್ನು ನೇಮಕ ಮಾಡಿಕೊಂಡಿರಲಿ ಆ ನೌಕರರ ಪಟ್ಟಿಯ ಪರಿಗಣನೆ. ರಾಜ್ಯದ ಹಲವಾರು ಸೌಹಾರ್ದ ಸಹಕಾರಿಗಳ ನೇಮಕಾತಿಯನ್ನ ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೀನಿ. ಒಂದು ಗಮನಕ್ಕೆ ಬಂದಿರೋದು ಏನು ಅಂತಂದ್ರೆ, ಸಾರಾಸಗಟಾಗಿ ತುಂಬಾ ಸೌಹಾರ್ದ ಸಹಕಾರಿಗಳು ನೇರ ನೇಮಕಾತಿಯ ಸಂದರ್ಭದಲ್ಲಿ ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳು 2004ರ ನಿಯಮ ಸಂಖ್ಯೆ 6L ಅನ್ನು ಉಲ್ಲಂಘಿಸಿ ನೇಮಕಾತಿಯನ್ನ ಮಾಡ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ. ಇಲ್ಲಿ ನೇರ ನೇಮಕಾತಿ ಹೇಳ್ತಕ್ಕಂಥ ಶಬ್ದವನ್ನ ಬಳಸಿದೀನಿ. ನೇರ ನೇಮಕಾತಿ ಅಂದ್ರೆ ಏನು ಅಂತಂದ್ರೆ, ಗುತ್ತಿಗೆ ಅಥವಾ ದಿನಗೂಲಿ ಇವೆಲ್ಲವನ್ನೂ ಬಿಟ್ಟು ಯಾವ ವ್ಯಕ್ತಿಯನ್ನ ನೀವು ನೇಮಕಾತಿ ಮಾಡ್ಕೋತಿರೋ ಅದು ನೇರ ನೇಮಕಾತಿ ಆಗ್ತದೆ. ಹಲವಾರು ಸೌಹಾರ್ದ ಸಹಕಾರಿಗಳಲ್ಲಿ ಪ್ರಥಮವಾಗಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ಅಥವಾ ದಿನಗೂಲಿ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ನಂತರದಲ್ಲಿ ಆ ಸಿಬ್ಬಂದಿಯನ್ನ ಪರ್ಮನೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಕೂಡ ಗಮನಿಸಿದ್ವಿ. ಇದು ಕೂಡ ರೂಲ್ 6L ವೈಲೇಷನ್ ಆಗ್ತದೆ. ಹಾಗಾಗಿ ರೂಲ್ 6L ನಲ್ಲಿ ಏನ್ ಹೇಳಿದ್ದಾರೆ ನೇಮಕಾತಿಗೆ ಸಂಬಂಧಪಟ್ಟಂತೆ, ಯಾವುದೇ ಸೌಹಾರ್ದ ಸಹಕಾರಿ ಸಿಬ್ಬಂದಿಯನ್ನ ನೇಮಕ ಮಾಡ್ಕೋಬೇಕು ಅಂತಂದ್ರೆ ಒಂದು ಸಮಿತಿಯನ್ನ ರಚಿಸ್ಕೋಬೇಕು. ಆ ಸಮಿತಿ ಹೇಗಿರ್ಬೇಕು ಅಂತಂದ್ರೆ ಸಹಕಾರಿಯ ಅಧ್ಯಕ್ಷರು ಆ ಸಮಿತಿಯ ಅಧ್ಯಕ್ಷರಾಗಿರ್ಬೇಕು, ಸಹಕಾರಿಯ ಆಡಳಿತ ಮಂಡಳಿಯ ಸದಸ್ಯರೋರ್ವರು ಆ ಸಮಿತಿಯ ಸದಸ್ಯರಾಗಿರ್ಬೇಕು, ಸಂಯುಕ್ತ ಸಹಕಾರಿಯ ಪ್ರತಿನಿಧಿ ಇರಬೇಕು, ಕನಿಷ್ಠ ಒಬ್ಬರಾದ್ರೂ, ಗರಿಷ್ಠ 2 ಕನಿಷ್ಠ ಒಬ್ಬರಾದ್ರೂ ಬಾಹ್ಯ ತಜ್ಞರು ಇರಬೇಕು. ಇವರ ಉಸ್ತುವಾರಿಯಲ್ಲಿ ನೇಮಕಾತಿ ಆಗ್ಬೇಕು ಹೇಳ್ತಕ್ಕಂಥದ್ದನ್ನ ರೂಲ್ 6L ನಲ್ಲಿ ಹೇಳಿದ್ದಾರೆ. ಆದ್ರೆ ಹಲವಾರು ಸೌಹಾರ್ದ ಸಹಕಾರಿಗಳು ರೂಲ್ 6L ಅನ್ನ ಉಲ್ಲಂಘಿಸಿ ನೇಮಕಾತಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಇನ್ನೊಂದು ಅಂಶವನ್ನ ಹೇಳಲೇಬೇಕು, ಸಹಕಾರಿಯ ನಿರ್ದೇಶಕರುಗಳು ಅಥವಾ ಮುಖ್ಯ ಕಾರ್ಯನಿರ್ವಾಹಕರನ್ನ ನೇಮಕ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನೇಮಕ ಮಾಡ್ಕೋಬಾರ್ದು ಅಂತಿಲ್ಲ, ಆದ್ರೆ ನೇಮಕ ಮಾಡ್ಕೊಂಡ್ರೆ ಅದರ ಪಟ್ಟಿಯನ್ನ ಸಹಕಾರಿಯ ಸಾಮಾನ್ಯ ಸಭೆಗೆ ಒದಗಿಸ್ಬೇಕಾಗ್ತದೆ. ಇಲ್ಲಿ ಪಟ್ಟಿಯ ಪರಿಗಣನೆ ಅಂತ ಹೇಳಿದ್ದಾರೆ. ಇಲ್ಲಿ ಸಹಕಾರಿಯ ಸಾಮಾನ್ಯ ಸಭೆ, ನನಗೆ
ತಿಳುವಳಿಕೆಯ ಮಟ್ಟಿಗೆ ಆ ನೌಕರರ ಪಟ್ಟಿಯನ್ನ ಪರಿಗಣಿಸಲೇಬೇಕು ಅಂತೇನಿಲ್ಲ. ಒಮ್ಮೆ ತಿರಸ್ಕರಿಸಿದ್ರೆ ಅಂತ ಸಿಬ್ಬಂದಿಯ ನೇಮಕಾತಿ ಅನೂರ್ಜಿತ ಆಗ್ತದೆ. ಹಾಗಾಗಿ ಆ ವಿಷಯದ ಬಗ್ಗೆ ಟಿಪ್ಪಣಿ ಈ ತರಹದ ಇದ್ರೆ ಸರಿ ಇರ್ತದೆ ಹೇಳ್ತಕ್ಕಂಥದ್ದು ಭಾವನೆ. ಡ್ಯಾಶ್ ಸಾಲಿನಲ್ಲಿ ವಿವಿಧ ಶ್ರೇಣಿಗಳಲ್ಲಿ ಒಟ್ಟು ಡ್ಯಾಶ್ ಸಿಬ್ಬಂದಿಗಳನ್ನು 2021ನೇ ಸಾಲಿನ ವಿವಿಧ ಶ್ರೇಣಿಯಲ್ಲಿ 10 ಸಿಬ್ಬಂದಿಗಳನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳು 2004ರ ನಿಯಮ ಸಂಖ್ಯೆ 6L ನೇಮಕ ಮಾಡಿಕೊಳ್ಳಲಾಗಿರುತ್ತದೆ. ಈ ಸಿಬ್ಬಂದಿಗಳಲ್ಲಿ ಡ್ಯಾಶ್ ಹುದ್ದೆಗೆ ನೇಮಕಗೊಂಡ ಶ್ರೀ ಶ್ರೀಕಾಂತ್ ಬರ್ವೇರವರು ಸಹಕಾರಿಯ ನಿರ್ದೇಶಕರಾದ ಶ್ರೀ ಡ್ಯಾಶ್ ರವರ ಸಂಬಂಧಿಕರಾಗಿರ್ತಾರೆ. ಶ್ರೀಕಾಂತ್ ಬರ್ವೇರವರು ಯಾರ ಸಂಬಂಧಿಕರು? ಅದೇ ರೀತಿ ಡ್ಯಾಶ್ ಹುದ್ದೆಗೆ ನೇಮಕಗೊಂಡ ಶ್ರೀ ಡ್ಯಾಶ್ ರವರು ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರಾದ ಡ್ಯಾಶ್ ರವರ ಸಂಬಂಧಿಕರಾಗಿರುತ್ತದೆ. ಈ ಮೇಲಿನ ಸಿಬ್ಬಂದಿಗಳ ನೇಮಕಾತಿಯನ್ನ ಪರಿಗಣಿಸಬಹುದಾಗಿರ್ತದೆ. ಇಲ್ಲಿ ಯಾವ ವ್ಯಕ್ತಿ ಸಹಕಾರಿಯ ಯಾವ ವ್ಯಕ್ತಿ ನೇಮಕ ಆಗಿದ್ದಾರೆ ಅವ್ರ ಹೆಸರು ಮತ್ತು ಅವರ ಯಾವ ನಿರ್ದೇಶಕರ ಸಂಬಂಧಿಕರು, ಮುಖ್ಯ ಕಾರ್ಯನಿರ್ವಾಹಕರ ಸಂಬಂಧಿಕರು, ನಿರ್ದೇಶಕರ ಸಂಬಂಧಿಕರು ಹೇಳೋದನ್ನ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಹಾಗೆ ಹೇಳಿದ ನಂತರ ಸಹಕಾರಿಯ ಸಾಮಾನ್ಯ ಸಭೆ ಈ ತರಹದಲ್ಲಿ ನಿರ್ಣಯವನ್ನ ಸ್ವೀಕಾರ ಮಾಡಬಹುದು. ಸಹಕಾರಿಯ ನಿರ್ದೇಶಕರಾದ ಶ್ರೀ ಡ್ಯಾಶ್ ರವರ ಸಂಬಂಧಿಕರಾದ ಶ್ರೀ ಶ್ರೀಕಾಂತ್ ಬರ್ವೇರವರು ಸಹಕಾರಿಯ ಡ್ಯಾಶ್ ಹುದ್ದೆಗೆ ನೇಮಕ ಮಾಡಿರುವುದನ್ನು ಮತ್ತು ಶ್ರೀ ಡ್ಯಾಶ್ ರವರು ಸಹಕಾರಿಯ ಮುಖ್ಯ ನಿರ್ವಾಹಕರಾದ ಡ್ಯಾಶ್ ಅವರ ಸಂಬಂಧಿಕರವರು ಡ್ಯಾಶ್ ಹುದ್ದೆಗೆ ನೇಮಕವಾಗಿರುವುದನ್ನು ಸಭೆಯು ಸರ್ವಾನುಮತದಿಂದ ಅನುಮೋದಿಸಿತು. ಒಮ್ಮೆ ರಿಜೆಕ್ಟ್ ಮಾಡಿದ್ರೆ ಅದಕ್ಕೆ ವಿರುದ್ಧವಾದ ನಿರ್ಣಯವನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮೇಲಿನ ರೀತಿಯಲ್ಲಿ ನಿರ್ಣಯವನ್ನ ತಗೋಬಹುದು. ನಂತರದಲ್ಲಿ ವಿಷಯ 25 ಉಪವಿಧಿಗಳ ತಿದ್ದುಪಡಿ ಕುರಿತು. ಸಹಕಾರಿ ಕಾಯ್ದೆ ನಿಯಮಗಳಲ್ಲಿ ಬದಲಾವಣೆ ಹೊಂದಿದಾಗ ಅಥವಾ ಸಹಕಾರಿ ಆಡಳಿತ ಮಂಡಳಿಗೆ ಯಾವುದೋ ಒಂದು ಪ್ರಾವಧಾನವನ್ನು ತಿದ್ದುಪಡಿ ಮಾಡೋದು ಅವಶ್ಯಕತೆ ಇದ್ದಾಗ ತಿದ್ದುಪಡಿಯನ್ನ ಮಾಡಬಹುದು. ಹಾಗೆ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಅದರದ್ದೇ ಆದ ಒಂದು ಫಾರ್ಮ್ಯಾಟ್ ಇದೆ. ನಾನು ನನ್ನ ನಡವಳಿಯನ್ನು ದಾಖಲಿಸುವ ಸಂದರ್ಭದಲ್ಲಿ ಭಾಗ 1ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ, ಪ್ರತಿಯೊಂದು ವಿಷಯಕ್ಕೂ ಟಿಪ್ಪಣಿಯನ್ನ ಕೊಡಬೇಕು ಮತ್ತು ಅದರ ಜೊತೆಗೆ ಲಗತ್ತುಗಳನ್ನು ಕೂಡ ಕಳಿಸಬೇಕು ಅಂತ ಹೇಳಿ. ವಾರ್ಷಿಕ ಸಾಮಾನ್ಯ ಸಭೆಗೆ ಅಡಾವೆ ಪತ್ರಿಕೆಯನ್ನ ಕಳಿಸೋದು, P&L ಅಕೌಂಟು ಮತ್ತು RNP ಮತ್ತು ಲೆಕ್ಕ ಪರಿಶೋಧಕರು ಏನ್ ಕಾಮೆಂಟ್ ಹಾಕಿದ್ದಾರೆ ಅದಕ್ಕೆ ಅನುಪಾಲನಾ ವರದಿ ಕಳಿಸ್ಬೇಕು. ಉಪವಿಧಿ ತಿದ್ದುಪಡಿಯ ಸಂದರ್ಭದಲ್ಲಿ ಫಸ್ಟ್ 20 ದಿನಗಳ ಮುಂಚಿತವಾಗಿ ಎಲ್ಲಾ ಸದಸ್ಯರಿಗೂ ಕೂಡ ಉಪವಿಧಿಯ ತಿದ್ದುಪಡಿಯ ಪೂರ್ಣ ಪಾಠವನ್ನ ಕಳಿಸ್ಬೇಕು. ಪೂರ್ಣ ಪಾಠ ಅಂತಂದ್ರೆ ಏನು ಹೇಳೋದು, ಅದಕ್ಕೊಂದು ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ ನಲ್ಲೇ ನೀವು ನಿಮ್ಮ ಸದಸ್ಯರಿಗೆ ಇಂಟಿಮೇಷನ್ಸ್ ಅನ್ನ ಕಳಿಸ್ಬೇಕಾಗ್ತದೆ. ಅದಕ್ಕೆ ಉಪವಿಧಿ ತಿದ್ದುಪಡಿ ಕುರಿತು ಈ ತರದಲ್ಲಿ ಟಿಪ್ಪಣಿ ಇದ್ರೆ ಸರಿ ಆಗ್ತದೆ ಅಂತ ಹೇಳಿ ಭಾವಿಸಿದೀನಿ. ಟಿಪ್ಪಣಿ: ಸಹಕಾರಿಯ ಉಪವಿಧಿಗೆ ಈ ಕೆಳಗಿನ ತಿದ್ದುಪಡಿಗಳು ಅವಶ್ಯಕವಾಗಿದೆ ಎಂದು ಭಾವಿಸಿ ತಿದ್ದುಪಡಿಯ ಪ್ರಸ್ತಾವನೆಯನ್ನು ದಿನಾಂಕ 21 ಅಕ್ಟೋಬರ್ 2021 ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಅನುಮೋದಿಸಲಾಗುತ್ತದೆ. ಸದರಿ ತಿದ್ದುಪಡಿಯ ಪ್ರಸ್ತಾವನೆಯ ಅಂಶಗಳು ಈ ಕೆಳಗಿನಂತಿದೆ. ಈ ಫಾರ್ಮ್ಯಾಟ್ ನಲ್ಲಿ ನೀವು ನಿಮ್ಮ ಸದಸ್ಯರಿಗೂ ಕೂಡ ಕೊಡಬೇಕಾಗ್ತದೆ. ಕ್ರಮ ಸಂಖ್ಯೆ, ಪ್ರಸ್ತುತ ಉಪವಿಧಿಯ ಸಂಖ್ಯೆ, ಬದಲಾವಣೆಯ ನಂತರದ ಉಪವಿಧಿ ಸಂಖ್ಯೆ, ಪ್ರಸ್ತುತ ಉಪವಿಧಿಯ ಪ್ರಾವಧಾನ, ಬದಲಾವಣೆಯ ನಂತರದ ಉಪವಿಧಿಯ ಪ್ರಾವಧಾನ, ತಿದ್ದುಪಡಿಗೆ ಕಾರಣ. ಇದು ಪೂರ್ಣ ಪಾಠ ಅಂತಂದ್ರೆ ಇದು ಇಲ್ಲಿ ನೋಡಿ. ಕ್ರಮ ಸಂಖ್ಯೆ ಆದ ನಂತರ ಪ್ರಸ್ತುತ ಉಪವಿಧಿ ಸಂಖ್ಯೆ ಏನು? ಈಗ ಉಪವಿಧಿ ಸಂಖ್ಯೆ 10 ಇದೆ, ಬದಲಾವಣೆ ನಂತರ 10 ಇರುತ್ತದೋ 10A ಆಗುತ್ತೋ ಅಥವಾ 11 ಆಗುತ್ತೋ. ಪ್ರಸ್ತುತ ಉಪವಿಧಿಯ ಪ್ರಾವಧಾನ ಏನಿದೆ ಅದರ ಪೂರ್ಣ ಪಾಠವನ್ನ ಹಾಕ್ಬೇಕಾಗ್ತದೆ. ಬದಲಾವಣೆ ನಂತರ ಅದು ಏನಾಗ್ತದೆ, ಪ್ರಾವಿಷನ್ ಹೀಗಿರೋದು, ಬದಲಾವಣೆ ನಂತರ ಏನಾಗ್ತದೆ, ಯಾವ ಕಾರಣಕ್ಕೋಸ್ಕರ ಉಪವಿಧಿಯನ್ನು ತಿದ್ದುಪಡಿ ಮಾಡ್ತಾ ಇದೀವಿ ಅದನ್ನ ನಿಮ್ಮ ಸದಸ್ಯರಿಗೆ ಸ್ಪಷ್ಟವಾಗಿ ನೀವು ತಿಳಿಸಬೇಕಾಗ್ತದೆ. ಈ ತರದ ಟಿಪ್ಪಣಿಯ ನಂತರ ಸಾಮಾನ್ಯ ಸಭೆ ಉಪವಿಧಿ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಸಹಕಾರಿಯ ಉಪವಿಧಿ ತಿದ್ದುಪಡಿ ಪ್ರಸ್ತಾವನೆಯನ್ನ ಉಪವಿಧಿ ಸಂಖ್ಯೆ ಸೋಗೆ ನೀಡಲಾಗಿರ್ತಕ್ಕಂಥ ಪ್ರಸ್ತಾವನೆಯನ್ನ ತಿದ್ದುಪಡಿಗೆ ಸಹಕಾರಿಯ ಸಾಮಾನ್ಯ ಸಭೆ ಸರ್ವಾನುಮತದಿಂದ ಅನುಮೋದಿಸಿತು ಹೇಳುವ ರೀತಿಯಲ್ಲಿ ನಿರ್ಣಯ ಬಂದ್ರೆ ಸೂಕ್ತ ಆಗುತ್ತೆ. ಅಲ್ಲಿ ಯಾವ ಪ್ರಸ್ತಾವನೆ ಸಂಖ್ಯೆ ಏನಿರುತ್ತದೆ ಹೇಳೋದು ಕೂಡ ನೀವು ಸ್ಪಷ್ಟವಾಗಿ ನೀವು ನಮೂದು ಮಾಡಬೇಕಾಗ್ತದೆ. ನಂತರದ ವಿಷಯ ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ನಡತೆ ಸಂಹಿತೆಯ ರಚನೆಯ ಕುರಿತು. ರಾಜ್ಯದ ನನಗೆ ಗೊತ್ತಿರೋ ಮಟ್ಟಿಗೆ ರಾಜ್ಯದ 100% ಅಂತ ಹೇಳ್ಬೋದು. ಯಾವುದೇ ಸೌಹಾರ್ದ ಸಹಕಾರಿ ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ನಡತೆ ಸಂಹಿತೆಯನ್ನ ರಚನೆ ಮಾಡ್ಕೊಂಡಿಲ್ಲ. ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ನಡತೆ ಸಂಹಿತೆಯನ್ನ ರಚನೆ ಮಾಡ್ಕೊಳ್ಳೋದು ಕಡ್ಡಾಯ. ಇಲ್ಲಿ ನಡತೆ ಸಂಹಿತೆ ಅಂತಂದ್ರೆ ಏನು ಹೇಳ್ತಕ್ಕಂಥ ಪ್ರಶ್ನೆ ಬರ್ತದೆ. ನಡತೆ ಸಂಹಿತೆ ಅಂತಂದ್ರೆ ಸಹಕಾರಿಯ ಸಿಬ್ಬಂದಿಗಳಿಗೆ ಒಂದು ಚೌಕಟ್ಟಿದೆ, ಒಂದು ಸರ್ವಿಸ್ ರೂಲ್ಸ್ ಅಂತ ಇರ್ಬೋದು ಅಥವಾ ಅವ್ರದ್ದೇ ಆದಂತ ಒಂದು ನಿಯಮಗಳಿರ್ಬೋದು. ಆದ್ರೆ ನಿರ್ದೇಶಕರು ಮತ್ತು ಪದಾಧಿಕಾರಿಗಳಿಗೆ ಒಂದು ಚೌಕಟ್ಟಿಲ್ಲ. ನಾನು ನಡತೆ ಸಂಹಿತೆಯ ಒಂದೆರಡು ಸ್ಯಾಂಪಲ್ ಅಷ್ಟನ್ನೇ ಇಲ್ಲಿ ಹೇಳಿ ಮುಂದಕ್ಕೆ ಹೋಗ್ತೇನೆ.
ಉದಾಹರಣೆಗೆ ಸಹಕಾರಿಯ ಯಾವುದೇ ನಿರ್ದೇಶಕ ಯಾವುದೇ ಸಾಲಗಳಿಗೆ ಶಿಫಾರಸನ್ನು ಸಲ್ಲಿಸುವ ಹಾಗಿಲ್ಲ. ಸಹಕಾರಿಯ ನಿರ್ದೇಶಕ ಯಾವುದೇ ಕಾರಣಕ್ಕೂ ಸಹಕಾರಿಯಿಂದ ಸಾಲವನ್ನ ಪಡ್ಕೊಳ್ಳೋ ಹಾಗಿಲ್ಲ. ಸಹಕಾರಿಯ ಸದಸ್ಯ ಸಹಕಾರಿಯ ಸಿಬ್ಬಂದಿಯ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನ ಬೀರೋ ಹಾಗಿಲ್ಲ. ಸಹಕಾರಿಯ ನಿರ್ದೇಶಕ ಸಂಬಂಧಿಕರು ಅಥವಾ ನಿರ್ದೇಶಕರು ಸಹಕಾರಿಯ ನೇಮಕಾತಿಯಲ್ಲಿ ಬರೋ ಹಾಗಿಲ್ಲ ಅಥವಾ ನೇಮಕಾತಿಯ ಮೇಲೆ ಯಾವುದೇ ಅನ್ಯತಾ ಪ್ರಭಾವವನ್ನು ಬೀರೋ ಹಾಗಿಲ್ಲ. ಇವಿಷ್ಟು ನಡತೆ ಸಂಹಿತೆಗಳಾಗ ಅಂದ್ರೆ ಒಂದು ಸಹಕಾರಿಯ ನಿರ್ದೇಶಕರು ಮತ್ತು ಪದಾಧಿಕಾರಿಗಳು ಅವರ ರೀತಿ ರಿವಾಜುಗಳು ಹೇಗಿರಬೇಕು, ಒಂದು ಬೌಂಡ್ರಿ ಒಳಗಡೆ ಹೇಗೆ ಕೆಲಸ ನಿರ್ವಹಣೆ ಮಾಡಬೇಕು ಹೇಳುವ ನಡತೆ ಸಂಹಿತೆಯನ್ನ ರಚನೆ ಮಾಡ್ಕೋಬೇಕಾಗ್ತದೆ. ಮಾದರಿ ನಡತೆ ಸಂಹಿತೆಯನ್ನ ರಚನೆ ಮಾಡ್ತಕ್ಕಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಸೌಹಾರ್ದ ಸಹಕಾರಿಗಳು ತಮ್ಮದೇ ಆದಂತ ಒಂದು ನಡತೆ ಸಂಹಿತೆಯನ್ನ ಮಾಡ್ಕೋಬಹುದು. ಇದರ ಟಿಪ್ಪಣಿ ಈ ರೀತಿಯಲ್ಲಿ ಇದ್ರೆ ಸರಿ ಇರ್ತದೆ ಹೇಳ್ತಕ್ಕಂತ ಭಾವನೆ ಇದೆ. ಸಹಕಾರಿ ನಿರ್ದೇಶಕರು ಮತ್ತು ಪದಾಧಿಕಾರಿಗಳು ವೃತ್ತಿಪರವಾಗಿ ಮತ್ತು ಪರಿಧಿಯಲ್ಲಿ ಕಾರ್ಯನಿರ್ವಹಿಸುವ ದೃಷ್ಟಿಯಿಂದ ಸಹಕಾರಿ ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ನಡತೆ ಸಂಹಿತೆಯನ್ನು ರಚಿಸುವುದು ಅಗತ್ಯವೆಂದು ಭಾವಿಸಿ ದಿನಾಂಕ ಡ್ಯಾಶ್ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಪ್ರಸ್ತಾವಿತ ನಡತೆ ಸಂಹಿತೆಗೆ ಅನುಮೋದನೆ ಪಡೆದುಕೊಳ್ಳಲಾಗಿರುತ್ತದೆ. ಸದರಿ ನಡತೆ ಸಂಹಿತೆಯನ್ನು ಪುಟ ಸಂಖ್ಯೆ ಡ್ಯಾಶರಲ್ಲಿ ನೀಡಲಾಗಿದ್ದು ಪರಿಶೀಲಿಸಿ ಅನುಸರಿಸಬಹುದಾಗಿರುತ್ತದೆ. ನಾನು ಹೇಳಿರ್ತಕ್ಕಂಥ ಸ್ಯಾಂಪಲ್ ನ ಆಧಾರವಾಗಿಟ್ಕೊಂಡು ಯಾವುದೇ ಸೌಹಾರ್ದ ಸಹಕಾರಿ ತನ್ನದೇ ಆಗಿರ್ತಕ್ಕಂಥ ನಡತೆ ಸಂಹಿತೆಯನ್ನ ರಚಿಸಿಕೊಂಡು ಆಡಳಿತ ಮಂಡಳಿಯ ಅನುಮೋದನೆಯನ್ನ ಪಡ್ಕೊಂಡು, ಇಲ್ಲಿ ಆಡಳಿತ ಮಂಡಳಿಯ ಅನುಮೋದನೆ ಯಾಕೆ ಬೇಕು ಅಂತಂದ್ರೆ ಇದು ಸಹಕಾರಿಯ ಆಡಳಿತ ಮಂಡಳಿಯ ಸದಸ್ಯರಿಗೆ ಸಂಬಂಧಪಟ್ಟಿರೋದಕ್ಕಾಗಿ ಅವರ ಗಮನಕ್ಕೆ ಇಲ್ಲದೆ ಯಾವುದೇ ನಡತೆ ಸಂಹಿತೆಯನ್ನ ನೇರವಾಗಿ ಸಾಮಾನ್ಯ ಸಭೆಗೆ ತರುವುದು ಸೂಕ್ತ ಅಲ್ಲ. ಹಾಗಾಗಿ ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ನಡತೆ ಸಂಹಿತೆಯನ್ನ ರಚಿಸಿಕೊಂಡು ಆಡಳಿತ ಮಂಡಳಿಯ ಅನುಮೋದನೆಯನ್ನ ಪಡ್ಕೊಂಡು ನಂತರದಲ್ಲಿ ಸಾಮಾನ್ಯ ಸಭೆಗೆ ಮಂಡಿಸಿ ಅನುಮೋದನೆ ಪಡ್ಕೊಳ್ಳೋದು ಸೂಕ್ತ ಆಗಿರ್ತದೆ. ಈ ಸಂದರ್ಭದಲ್ಲಿ ನಿರ್ಣಯ ಈ ರೀತಿ ಇದ್ರೆ ಸರಿ ಇರ್ತದೆ. ನಿರ್ದೇಶಕರು ಮತ್ತು ಪದಾಧಿಕಾರಿಗಳ ನಡತೆ ಸಂಹಿತೆಯನ್ನ ಸಭೆಯು ಸರ್ವಾನುಮತದಿಂದ ಅನುಮೋದಿಸಿತು ಹೇಳುವ ರೀತಿಯಲ್ಲಿ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಸಲಹೆ ಆ ಸಾಮಾನ್ಯ ಸಭೆಯ ಸಂದರ್ಭದಲ್ಲಿ ಬಂದಿದ್ದಿದ್ರೆ ಅಂತಹ ಸಲಹೆಯನ್ನ ಸೂಕ್ತವಾದ ಮಾರ್ಪಾಡಿನೊಂದಿಗೆ ಸಹಕಾರಿಯ ಸಾಮಾನ್ಯ ಸಭೆ ಅನುಮೋದನೆ ಮಾಡಿದ್ರೆ ಏನು ನಡತೆ ಸಂಹಿತೆ ಇದೆ ಇದರಲ್ಲಿ ಈ ತಿದ್ದುಪಡಿಯೊಂದಿಗೆ ಇದನ್ನ ಅನುಮೋದಿಸಿತು ಹೇಳ್ತಕ್ಕಂತ ರೀತಿಯಲ್ಲೂ ಕೂಡ ನಿರ್ಣಯವನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಅದರ ಬಗ್ಗೆ ತಾವುಗಳು ಗಮನವನ್ನ ತಗೋಬಹುದು. ವಿಷಯ 27 ಹಿಂದಿನ ಸಹಕಾರ ವರ್ಷದಲ್ಲಿ ಸದಸ್ಯರನ್ನು ಸೇರಿಸಿಕೊಂಡ ಮತ್ತು ತೆಗೆದುಹಾಕಿದ ಬಗ್ಗಿನ ಸಂಕ್ಷಿಪ್ತ ವರದಿ ಕುರಿತು. ಇಲ್ಲಿ ಆಯಾ ಸಾಲಿನಲ್ಲಿ ಯಾವ ಸದಸ್ಯರನ್ನ ಸೇರಿಸ್ಕೊಂಡ್ರಿ ಮತ್ತು ತೆಗೆದು ಹಾಕಿದ್ರಿ ಹೇಳ್ತಕ್ಕಂತ ವಿವರವನ್ನ ಇಲ್ಲಿ ತೆಗೆದು ಹಾಕುವ ವಿಷಯದ ಕುರಿತಂತೆ ಹಲವಾರು ಭಿನ್ನಾಭಿಪ್ರಾಯಗಳಿದಾವೆ. ಯಾವುದೇ ಒಬ್ಬ ಸದಸ್ಯನಿಗೆ ಅನರ್ಹತೆ ಬರ್ತದೆ ಆದ್ರೆ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ ಹೇಳ್ತಕ್ಕಂತ ವಿಷಯ ಇದ್ರೂ ಸಹಿತ ಸಾಮಾನ್ಯ ಸಭೆಯನ್ನ ನಾವು ಉಚ್ಚ ಶೃಂಗ ಅಂತ ಕರಿತೀವಿ, ಪ್ಯಾರಾಮೌಂಟ್ ಅಥಾರಿಟಿ ಅಂತ ಕರಿತೀವಿ. ಈ ಹಿನ್ನೆಲೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಸದಸ್ಯತ್ವದಿಂದ ತೆಗೆದು ಹಾಕ್ಲಿಕ್ಕೆ ಆಡಳಿತ ಮಂಡಳಿಗೆ ಅಧಿಕಾರ ಇದೆ. ಕೆಲವೊಂದು ಉದಾಹರಣೆಗಳನ್ನ ಹೇಳೋದಾದ್ರೆ ಸಹಕಾರಿಯ ಉಪವಿಧಿಯಲ್ಲಿ ಯಾವುದೇ ಅನರ್ಹತೆಗಳನ್ನ ನಿಗದಿಪಡಿಸ್ಕೊಂಡಿದ್ರೆ, ಉದಾಹರಣೆಗೆ ನಾನು ಹೇಳ್ಬೇಕು ಅಂತಂದ್ರೆ ಸಹಕಾರಿಯ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅಂತ ವ್ಯಕ್ತಿಯನ್ನು ಸದಸ್ಯತ್ವದಿಂದ ಅನರ್ಹಗೊಳಿಸಬಹುದು ಹೇಳ್ತಕ್ಕಂತ ಅಂಶ ಇತ್ತು ಅಂತಂದ್ರೆ ಇಲ್ಲಿ ನಿಸ್ಸಂಶಯವಾಗಿ ಯಾವುದೇ ವ್ಯಕ್ತಿ ಸಹಕಾರಿಯ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ರೆ ಅವರನ್ನು ಸದಸ್ಯತ್ವದಿಂದ ತೆಗೆದುಹಾಕಬಹುದು. ಆ ಅಧಿಕಾರ ಆಡಳಿತ ಮಂಡಳಿಗಿದೆ. ಆದ್ರೆ ಯಾವುದೇ ವ್ಯಕ್ತಿ ಸಹಕಾರಿ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾನೆ ಹೇಳೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಬೇಕು. ಸಾಕ್ಷ್ಯಾಧಾರಗಳು ಇಲ್ದೇನೆ ಯಾವುದೇ ಆಡಳಿತ ಮಂಡಳಿ ಕೇವಲ ವೈಯಕ್ತಿಕ ಹಿತಾಸಕ್ತಿಗಳನ್ನ ಆಧಾರವಾಗಿ ಇಟ್ಕೊಂಡು ಯಾವುದೇ ವ್ಯಕ್ತಿಯನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಲಿಕ್ಕೆ ಆಗೋದು. ಹಾಗಾಗಿ ಸಾಕಷ್ಟು ಸಾಕ್ಷಿ ಮತ್ತು ಆಧಾರಗಳನ್ನ ಇಟ್ಟುಕೊಂಡೇ ಈ ಕೆಲಸವನ್ನ ಮಾಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಸಹಕಾರಿ ಸೇರ್ಪಡೆಗೊಂಡ ಆಯಾ ಸಾಲಿನಲ್ಲಿ ಸೇರ್ಪಡೆಗೊಂಡ ಮತ್ತು ತೆಗೆದುಹಾಕಿದ ಸದಸ್ಯರ ವಿವರವನ್ನು ಕೂಡ ಕೊಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಫಾರ್ಮ್ಯಾಟ್ ಅನ್ನು ನಿಗದಿಪಡಿಸಿದೆ. ಟಿಪ್ಪಣಿಯಲ್ಲಿ 2020-21ನೇ ಸಾಲಿನಲ್ಲಿ ಸೇರ್ಪಡೆಗೊಂಡ ಸದಸ್ಯರ ಮತ್ತು ತೆಗೆದುಹಾಕಿದ ಸದಸ್ಯರ ವಿವರ ಈ ಕೆಳಗಿನಂತಿದೆ ಅಂತ ಹೇಳಿ ಹಾಕಿ ಕ್ರಮ ಸಂಖ್ಯೆ, ಸದಸ್ಯತ್ವದ ವಿಧ, ಸೇರ್ಪಡೆಗೊಂಡ ಸದಸ್ಯರ ಸಂಖ್ಯೆ, ತೆಗೆದುಹಾಕಿದ ಸದಸ್ಯರ ಸಂಖ್ಯೆ, ಪ್ರಸ್ತುತ ಸದಸ್ಯರ ಸಂಖ್ಯೆ ಹೇಳುವ ಆತರದಲ್ಲಿ ಇದೆ. ಏನು ಸೌಹಾರ್ದ ಕಾಯ್ದೆಯಲ್ಲಿ 3 ಕೆಟಗರಿಯ ಸದಸ್ಯರನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು, ನಾಮಮಾತ್ರ ಸದಸ್ಯರು. ಅದೇ ಆ ಫಾರ್ಮ್ಯಾಟ್ ನಲ್ಲೇ ಆಯಾ ಕೆಟಗರಿಯ ಕೆಳಗಡೆ ಸೇರ್ಪಡೆಗೊಂಡ ಸದಸ್ಯರ ಸಂಖ್ಯೆ ಎಷ್ಟು, ತೆಗೆದುಹಾಕಿದ ಸದಸ್ಯರ ಸಂಖ್ಯೆ ಎಷ್ಟು, ಪ್ರಸ್ತುತ ಆಯಾ ಕೆಟಗರಿನಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಹೇಳ್ತಕ್ಕಂತ ಅಂಶವನ್ನು ಕೂಡ ಸ್ಪಷ್ಟವಾಗಿ ನೀವು ಟಿಪ್ಪಣಿಯಲ್ಲಿ ಕೊಡಬೇಕಾಗ್ತದೆ. ಇಲ್ಲಿ ವಿಶೇಷವಾಗಿ ಸಾಮಾನ್ಯ ಸಭೆಗೆ ಯಾವುದೇ ಡಿಸ್ಕ್ರಿಷನರಿ ಪವರ್ ಅಥವಾ ನಿರ್ಣಯಿಸುವ ಅಧಿಕಾರ ಇಲ್ಲ, ಕೇವಲ ಇದನ್ನ ಪರಿಗಣಿಸ್ತದೆ ಅಷ್ಟೇನೆ. ಹಾಗಾಗಿ
ನಿರ್ಣಯ ಈ ತರದಲ್ಲಿ ಇದ್ರೆ ಸರಿಯಾಗುತ್ತೆ. ಹಿಂದಿನ ಸಹಕಾರ ವರ್ಷದಲ್ಲಿ ಅಥವಾ ಡ್ಯಾಶನೆ 2020-21ನೇ ಸಾಲಿನಲ್ಲಿ ಸೇರ್ಪಡೆಗೊಂಡ ಮತ್ತು ತೆಗೆದುಹಾಕಿದ ಸದಸ್ಯರ ವಿವರವನ್ನು ಸಭೆಯು ತನ್ನ ಅವಗಾಹನೆಗೆ ತೆಗೆದುಕೊಂಡಿತು ಅಥವಾ ಸರ್ವಾನುಮತದಿಂದ ಅನುಮೋದಿಸಿತು ಹೇಳುವ ರೀತಿಯಲ್ಲಿ ನಿರ್ಣಯ ಇದ್ರೆ ಸೂಕ್ತವಾಗಿರುತ್ತೆ.